KS ತರಬೇತಿ ಸಂಸ್ಥೆ ವಿಜಯಪುರದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಲ್ಲ ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಹಾಗೂ ಅತ್ಯಂತ ಪ್ರಭಾವವಾಗಿ ಓದುತ್ತಿರುವಂತಹ KS ಗಂತ ಕೂತ್ಕೊಳ್ಳುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಶಾರದಾ ವಿದ್ಯಾಪೀಠ KS ಮತ್ತು IAS ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಮ ಮುಂದಿನ KS ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕ್ಷಣದ ಮಾಹಿತಿಯನ್ನ ಅಪ್ಲೋಡ್ ಮಾಡ್ತಾ ಇರೋದು. ಅದೇ ರೀತಿಯಾಗಿ ನಿಮ್ಮ ಮುಂದಿನ ಪರೀಕ್ಷೆಗಾಗಿ ಅನುಕೂಲದ ದೃಷ್ಟಿಯಿಂದ ಪ್ರತಿದಿನ ಕೆಲವು ವಿಷಯಗಳನ್ನು ಹೊತ್ತುಕೊಂಡು ಬರ್ತೇವೆ. ಅದೇ ರೀತಿ ಇವತ್ತು ಕೂಡ ಕೆಲವೊಂದಿಷ್ಟು ವಿಷಯಗಳನ್ನು ತಗೊಂಡು ಬಂದಿದ್ದೇವೆ. ಅದಕ್ಕಿಂತ ಮುಂಚೆ ಏನು ಅಂತಂದ್ರೆ, ರಾಜ್ಯದ ಅದೆಷ್ಟೋ ವಿದ್ಯಾರ್ಥಿಗಳು ನಾನು ಪೊಲೀಸ್ ಆಗಬೇಕು, ಖಾಕಿಯನ್ನ ಧರಿಸಬೇಕು, ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ನಾನು ಹೋಗ್ಬೇಕು ಅಂತ ಅದೆಷ್ಟೋ ಜನ ವಿದ್ಯಾರ್ಥಿಗಳು ತಾವೆಲ್ಲರೂ ಕನಸು ಕಟ್ಕೊಂಡಿದ್ದೀರಾ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಅಧೀನದ ಒಂದು ಸಂಸ್ಥೆ ಆದಂತ ಭಾರತೀಯ ರೈಲ್ವೆಯಲ್ಲಿ RPF ಪೊಲೀಸ್ ನೋಟಿಫಿಕೇಶನ್ ಆಗಿದೆ, ಅಧಿಸೂಚನೆ ಆಗಿದೆ. ಸುಮಾರು 4,000 ಅಧಿಸೂಚನೆಗಳಾಗಿದ್ದಾವೆ. ಎಷ್ಟು ಜನ ಎಲ್ಲ SLC ಮುಗಿಸಿದಾರೋ, 18 ವರ್ಷ ಮೇಲ್ಪಟ್ಟಿದ್ದಾರೋ ತಮಗೊಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ಬಾರಿ ಪರೀಕ್ಷೆ ಕನ್ನಡದಲ್ಲಿ ಇರುತ್ತೆ. 18ರಿಂದ 28 ವರ್ಷದೊಳಗಿನ ಎಲ್ಲಾ ವಿದ್ಯಾರ್ಥಿಗಳು ಈ ಒಂದು RPF ಪೊಲೀಸು ಮತ್ತು RPF SI ಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಏನು ಅಂತಂದ್ರೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ ಸರ್, ಇದಕ್ಕೆ ಯಾವ ರೀತಿ ಫಿಸಿಕಲ್ ಇರುತ್ತಾ, ಇದಕ್ಕೆ ಎಕ್ಸಾಮ್ ಹೆಂಗಿರುತ್ತಾ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಒಂದು ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಏನು ಅಂತಂದ್ರೆ, ಹೊಸ ಬ್ಯಾಚ್ಗಳು ಮುಂದಿನ ತಿಂಗಳ 15ರಿಂದ ಆರಂಭವಾಗುತ್ತೆ. ಯಾಕಂದ್ರೆ 14 ಪೊಲೀಸ್ ಇದು ರೈಲ್ವೆ ಪೊಲೀಸ್ ಕೊನೆಯ ದಿನಾಂಕ ಏನು ಅಂತಂದ್ರೆ ಮೇ 14 ಕೊನೆಯ ದಿನಾಂಕ ಇದೆ. 15 ನಮ್ಮ ಕ್ಲಾಸ್ಗಳು ಆರಂಭವಾಗುತ್ತೆ. ಇದರ ಅವಧಿ 3 ತಿಂಗಳಿರುತ್ತೆ. ತಮಗೆಲ್ಲರಿಗೂ ಕೂಡ 3 ತಿಂಗಳಲ್ಲಿ ಉಚಿತವಾದಂತ ಫಿಸಿಕಲ್ ಅಂದ್ರೆ ದೈಹಿಕ ಪರೀಕ್ಷೆಯನ್ನು ಕೂಡ ಉಚಿತವಾಗಿ ನೀಡ್ತಾ ಇರೋದು. ಸ್ನೇಹಿತರೆ, ಏನು ಅಂತಂದ್ರೆ, ಇವತ್ತೊಂದು ವಿಷಯವನ್ನ ತಮ್ಮ ಮುಂದೆ ಹೊತ್ಕೊಂಡು ಬಂದಿದ್ದೇವೆ. ಅದೆಷ್ಟೋ ರಾಜ್ಯದ ಜನ KS ಆಗ್ಬೇಕು, ನಾನು ಕೂಡ ತಹಶೀಲ್ದಾರ್ ಆಗ್ಬೇಕು ಅಥವಾ DYSP ಆಗ್ಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗ್ಬೇಕು ಅಂತ ಹೇಳಿ ಕೂತ್ಕೊಂಡಿರ್ತೀರಾ. ಈ KS ಅಂತಂದ್ರೆ ತಮ್ಗೆಲ್ಲರಿಗೂ ಕೂಡ ಒಂದು ಏನು ಅಂತ ವಿಚಾರ ಬರುತ್ತೆ, ಹೌದಪ್ಪ ನಾನು ಯಾವುದೋ ಒಂದು ಬುಕ್ಸ್ ಅನ್ನ ಅಥವಾ ಯಾರೋ ಕೊಟ್ಟಿ ನೋಟ್ಸ್ ಅನ್ನ ನಾನು ಮೇಲ್ಮೇಲೆ ಓದ್ದ ಅಂತಂದ್ರೆ ನಾನು KS ಆಗ್ತೀನಿ ಅನ್ನೋ ಪರಿಕಲ್ಪನೆ ಇದೆಲ್ಲ ದಯವಿಟ್ಟು ತಾವೆಲ್ಲರೂ ಕೂಡ ಅದನ್ನ ಹೊರಗಾಕಿ. ಯಾಕಂದ್ರೆ ರಾಜ್ಯದ ಅತ್ಯಂತ ಪ್ರತಿಷ್ಠಿತೆಯ ಪರೀಕ್ಷೆ ಅದು. ಯಾಕಂದ್ರೆ KS ಅಂತಂದ್ರೆ ಈಕ್ವಲ್ IAS ಈಕ್ವಲ್ ಇರುವಂತಹ ಸಿಲೆಬಸ್ ಇರುತ್ತೆ. ಇದಕ್ಕೆ ಯಾವ ರೀತಿ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿ ಕೇಳ್ತಾನೆ ಅನ್ನೋದೇನಿದೆ ಅಂತಂದ್ರೆ ಅತ್ಯಂತ ಆಳವಾಗಿ ಹೋಗ್ತಾನೆ. ಅದಕ್ಕೆ ಏನು ಅಂತಂದ್ರೆ, ಸ್ನೇಹಿತರೆ, ಓದಕ್ಕಿಂತ ಮುಂಚೆ ಅದರ ಜ್ಞಾನವನ್ನ ಪಡ್ಕೋಬೇಕು, ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಸಪೋಸ್ ನೀವೇನಾದ್ರೂ ಪ್ರಿಲಿಮ್ಸ್ ಕ್ವಾಲಿಫೈಡ್ ಆದ್ರಿ ಅಂತಂದ್ರೆ ಮೇನ್ಸ್ ಹೆಂಗಿರುತ್ತೆ ಅಂತಂದ್ರೆ ಬರೆಯೋದಿರುತ್ತದೆ, ರೈಟಿಂಗ್ ಇರುತ್ತೆ. ಅಲ್ಲಿ ನಾವು ಪ್ರೆಸೆಂಟೇಶನ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮಗೆ ಸಾಗರ ಸಮುದ್ರದಷ್ಟು ಗೊತ್ತಿರುತ್ತೆ. ಆ ಸಾಗರ ಸಮುದ್ರದಷ್ಟು ನಾನು KS ಅಲ್ಲಿ ಬರ್ದೇವು ಅಂತಂದ್ರೆ ವಿ ಆರ್ ನಾಟ್ ಸ್ಕೋರ್ ಆಫ್ ಮೋರ್ ಅಂತ ಅನಿಸ್ಬಹುದು. ಯಾಕಂದ್ರೆ ಸಾಗರ ಸಮುದ್ರ ಇರೋದನ್ನ ಅದನ್ನ ಕೆರೆ ಬಾವಿಯಷ್ಟು ಮಾಡಬೇಕಾಗುತ್ತೆ. ಆ ಸೋರ್ಸ್ ಅನ್ನ ಅಷ್ಟು ಮಾಡಿ ಪ್ರೆಸೆಂಟೇಶನ್ ಮಾಡುವಂತ ಸ್ಕಿಲ್ ನಮ್ಮ ಹತ್ರ ಇರಬೇಕು. ನಾವೆಲ್ಲಾನು ಓದ್ತೇವೆ ಸರ್, ನಮ್ಗೆಲ್ಲಾನು ಗೊತ್ತು, ನಾನು KS ಮೇನ್ಸ್ ಬರೀತೀನಿ ಅಂತ ನಿಮ್ಮಲ್ಲಿ ಏನಾದ್ರೂ ಆ ಭಾವನೆ ಇತ್ತು ಅಂತಂದ್ರೆ ದಯವಿಟ್ಟು ಯು ಶುಡ್ ಡೆವಲಪ್ ಯುವರ್ ಸ್ಕಿಲ್, ರೈಟಿಂಗ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಳಿ. ಪ್ರೆಸೆಂಟೇಶನ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಸಾಧ್ಯನೋ ನೀವು ಮೇನ್ಸ್ ಪ್ರಾಸ್ಪೆಕ್ಟಿವ್ ಆಗಿ ಸ್ಟಡಿ ಮಾಡಿ, ಪ್ರಿಲಿಮ್ಸ್ ಪ್ರಾಸ್ಪೆಕ್ಟಿವ್ ಆಗಿ ಬೇಡ ಅಂತ ನನ್ನ ಉದ್ದೇಶ ಅಥವಾ ನಂದೊಂದು ಅನಿಸಿಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತೇನು ಅಂತಂದ್ರೆ, ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೆಲವು ವರದಿಗಳನ್ನ ಪ್ರಕಟಿಸುತ್ತೆ. ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಜಾಗತಿಕವಾಗಿ ವರದಿಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಪ್ರಕಟಣೆ ಮಾಡುತ್ತೆ. 2024ರ ಜಾಗತಿಕ ವರದಿಗಳನ್ನು ಬಂದಿದ್ದಾವೆ, 2023ರ ಜಾಗತಿಕ ವರದಿನೂ ಬಂದಿದ್ದಾವೆ. ಎಕ್ಸಾಮ್ ಅಲ್ಲಿ ಇತ್ತೀಚಿನ ದಿನದಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಜಾಗತಿಕ ವರದಿಗಳು ಯಾವ ಸಂಸ್ಥೆಗಳು ಪ್ರಕಟಣೆ ಮಾಡ್ತಾವ ಅನ್ನೋದನ್ನ ಪ್ರಶ್ನೆಗಳು ಬರ್ತಾ ಇದಾವೆ. ಅಂತಾರಾಷ್ಟ್ರೀಯ ಪ್ರಮುಖ ಸಂಸ್ಥೆಗಳ ವರದಿಗಳನ್ನ ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಏನು ಅಂತಂದ್ರೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಏನು ಅಂತಂದ್ರೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯು, ಈ ಒಂದು ಪರಮಾಣು ಅಂತಾರಾಷ್ಟ್ರೀಯ ಸಂಸ್ಥೆಯು ಯಾವ ವರದಿಗಳನ್ನ ಪ್ರಕಟಿಸುತ್ತ ಅಂತಂದ್ರೆ, ಪರಮಾಣು ತಂತ್ರಜ್ಞಾನ ಪರಾಮರ್ಶೆ ಮತ್ತು ತಾಂತ್ರಿಕ ಸಹಕಾರ ವರದಿ. ಅಂದ್ರೆ ಜಾಗತಿಕವಾಗಿ ಯಾವ ರಾಷ್ಟ್ರಗಳು ಪರಮಾಣುಗಳನ್ನ ಹೊಂದಿದ್ದಾವೆ, ಎಷ್ಟು ಪ್ರಮಾಣದಲ್ಲಿ ಹೊಂದಿದ್ದಾವೆ, ಆ ಮಾಹಿತಿಯನ್ನ ಏನು ಅಂತಂದ್ರೆ ಜಾಗತಿಕವಾಗಿ ಪ್ರಕಟಣೆ ಯಾವ್ದು ಮಾಡುತ್ತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಏಜೆನ್ಸಿ ಈ ಒಂದು ವರದಿಯನ್ನ ಪ್ರಕಟಣೆ ಮಾಡುತ್ತೆ.
ಅದೇ ರೀತಿ ಏನು ಅಂತಂದ್ರೆ ಸ್ನೇಹಿತರೆ, ಜಾಗತಿಕ ಹಸಿವಿನ ಸೂಚ್ಯಂಕ, ಜಾಗತಿಕ ಹಸಿವಿನ ಸೂಚ್ಯಂಕ ಅಂತ ಹೇಳ್ಬಹುದು. ಗ್ಲೋಬಲ್ ಹಂಗರ್ ಇಂಡೆಕ್ಸ್. ಏನ್ ಪ್ರಶ್ನೆ ಬರಬಹುದು ಅಂತಂದ್ರೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸ್ರಿ ಅಂತ ಕೇಳ್ಬಿಡ್ತಾನೆ. ಜಾಗತಿಕ ಹಸಿವಿನ ಸೂಚ್ಯಂಕವನ್ನು ಯಾರು ಪ್ರಕಟಿಸ್ತಾರೆ ಅಂತ ಕೇಳಬಹುದು. IFPSRI ಅನ್ನೋ ಒಂದು ಜಾಗತಿಕ ಸಂಸ್ಥೆ ಈ ಒಂದು ವರದಿಯನ್ನ ಪ್ರಕಟಣೆ ಮಾಡುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿದಾರೆ ಈ ಸಂಸ್ಥೆ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಏನು ಅಂತಂದ್ರೆ, ಭಾರತ 2023ರ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಬಹುದು. ಔಟ್ ಆಫ್ 125 ಅಲ್ಲಿ ಭಾರತ 111ನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾನೆ. ಭಾರತದ ಸ್ಥಾನ ಎಷ್ಟು ಅಂತಂದ್ರೆ 111. 2023ರ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟಿದೆ? ಅಥವಾ ಹಿಂಗ್ ಕೇಳ್ತಾನೆ ಅಂತಂದ್ರೆ, ಈ ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಈ ಸ್ಥಾನಗಳನ್ನು ಕೇಳಬಹುದು. ಬಾಂಗ್ಲಾದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂತಾನು ಕೊಡಬಹುದು, ಪಾಕಿಸ್ತಾನದ ಸ್ಥಾನವನ್ನು ಕೇಳಬಹುದು, ನೇಪಾಳದ ಸ್ಥಾನವನ್ನು ಕೇಳಬಹುದು. ಈ ರೀತಿ ಪರಿಗಣಿಸಿರಿ ಅಂತ ಹೇಳಿದಾರೆ ಇದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕಾಗುತ್ತೆ. ಯಾಕಂದ್ರೆ ಈ ಜಾಗತಿಕ ಹಸಿವಿನ ಸೂಚ್ಯಂಕವನ್ನ ನೋಡ್ಬೇಕಾದ್ರೆ ಕರ್ನಾಟಕದಲ್ಲಿ ನಮ್ಮ ನೆನಪಿಗೆ ಬರೋದು ಏನು ಅಂತಂದ್ರೆ, ಅನ್ನಭಾಗ್ಯ ಅನ್ನೋ ಒಂದು ಯೋಜನೆ. ಅನ್ನಭಾಗ್ಯ ಅಂತ ನಿಮ್ ಕಣ್ ಮುಂದೆ ಬಂತು ಅಂದ್ರೆ ಹಸಿವು ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅತ್ಯಂತ ಜನಪ್ರಿಯ ಮತ್ತು ಸಮಾಜಕ್ಕೆ ಅತ್ಯಂತ ಜನಪ್ರಿಯ ಹತ್ತಿರವಾದಂತ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯರವರು ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ರು. ರಾಜಕೀಯವನ್ನು ಹೊರಗಿಡ್ರಿ, ಸಮಾಜ ಮತ್ತು ಸಾಮಾಜಿಕ ಕಳಕಳಿ ಅಂತ ಬಂತು ಅಂತಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗುತ್ತೆ. ಯಾಕಂದ್ರೆ ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರೋದ್ರಿಂದ ಹಸಿವು ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ 2013ರಲ್ಲಿ ಇದನ್ನ ಅನ್ನಭಾಗ್ಯ ಯೋಜನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಇದನ್ನ ಜಾರಿಗೆ ತರ್ತಾರೆ. ರಾಜಕೀಯ ದೃಷ್ಟಿಯಿಂದ ಇದು ಯಾವುದನ್ನು ನೋಡಕ್ ಹೋಗ್ಬೇಡ್ರಿ, ನಮ್ಮ ಸಾಮಾಜಿಕ ದೃಷ್ಟಿಯಿಂದ ಇವು ನೋಡುವಂತದ್ದು. ಇನ್ನೊಂದು ಏನು ಅಂತಂದ್ರೆ, ಇನ್ನೊಂದು ಆಹಾರ ಕಾಯ್ದೆನೇ ಕೇಂದ್ರ ಸರ್ಕಾರ ಜಾರಿಗೆ ತರ್ತೈತೆ. ದೇಶದಲ್ಲಿ ಯಾರು ಕೂಡ ಹಸಿವಿನಿಂದ ಬಳಲಬಾರ್ದು, ಅಪೌಷ್ಟಿಕತೆಯಿಂದ ಬಳಲಬಾರ್ದು, ಮಕ್ಕಳು ಕೂಡ ಅಪೌಷ್ಟಿಕಿಂತ ಬಳಲಬಾರ್ದು ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆಗಳಿರ್ಬೋದು, ಹಲವಾರು ಇಲಾಖೆಗಳ ಸಂಯೋಜನೆಯಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಈ ದೇಶದಲ್ಲಿ ಹಸಿವು ಮುಕ್ತವಾದಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಣವನ್ನ ತೊಟ್ಟಿದೆ ಭಾರತ ಸರ್ಕಾರ. ಏನು ಅಂತಂದ್ರೆ 17 ಸುಸ್ಥಿರ ವರದಿಗಳಲ್ಲಿ, ಸುಸ್ಥಿರ ಅಂಶಗಳಲ್ಲಿ ಹಸಿವು ಮುಕ್ತ ಸಮಾಜ, ಹಸಿವು ಮುಕ್ತ ರಾಷ್ಟ್ರವನ್ನು ನಿರ್ಮಾಣ ಮಾಡೋದು ಒಂದಿದೆ ಅಂತ ಹೇಳ್ಬೋದು. ಈ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಏನ್ ಮಾಡ್ತಾರ ಅಂತಂದ್ರೆ ಪರಿಗಣನೆಗೆ ತಗೊಂಡು ಅದನ್ನ ಪರಿಗಣನೆಗೆ ತಗೊಂಡ ನಂತರ ಒಂದು ಜಾಗತಿಕವಾದಂತ ಒಂದು ಸ್ಥಾನವನ್ನ ಒದಗಿಸಿಕೊಡ್ತಾರೆ. ಭಾರತ 111ನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಹೋಗೋಣ. ಏನು ಅಂತಂದ್ರೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ಅಲ್ಲಿ ನೀವು ಕೇಳಿದಿರ, ಇತ್ತೀಚೆಗೆ ಸುದ್ದಿಯಲ್ಲಿನೂ ಇದಾವೆ. ಏನು ಅಂತಂದ್ರೆ ವಿಶ್ವ ಆರ್ಥಿಕ ವೇದಿಕೆ. ಏನು ಅಂತಂದ್ರೆ ವಿಶ್ವ ಆರ್ಥಿಕ ವೇದಿಕೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಕರೀತಾರೆ. ಈ ವರ್ಲ್ಡ್ ಎಕನಾಮಿಕ್ ಫೋರಂ ಏನು ಅಂತಂದ್ರೆ ಇದೊಂದು ಜಾಗತಿಕವಾದಂತ ಸಂಸ್ಥೆ. ಈ ಜಾಗತಿಕವಾದ ಸಂಸ್ಥೆಯ ಉದ್ದೇಶ ಏನು ಅಂತಂದ್ರೆ ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಒಂದು ಸಂಯೋಜನೆಯನ್ನ ಬೆಳೆಸಿ ಜಾಗತಿಕವಾದಂತ ವಿಚಾರಗಳನ್ನ ಎಲ್ಲಾ ದೇಶಗಳಿಗೆ ಮಾಹಿತಿಯನ್ನು ಒದಗಿಸಿಕೊಡುವುದೇ ಈ ಒಂದು ಜಾಗತಿಕ ಆರ್ಥಿಕ ವೇದಿಕೆಯ ಅಥವಾ ವಿಶ್ವ ಆರ್ಥಿಕ ವೇದಿಕೆಯ ಒಂದು ಉದ್ದೇಶವಾಗುತ್ತೆ ಸ್ನೇಹಿತರೆ. ಏನು ಇದರ ಕೆಲಸ? ಇದು ಯಾವ ರಾಷ್ಟ್ರದಲ್ಲಿದೆ? ಇದರ ಕೇಂದ್ರ ಕಚೇರಿಯಲ್ಲಿದೆ? ಪ್ರತಿಯೊಂದನ್ನ ನೋಡ್ತಾ ಹೋಗೋಣ. ಎಕ್ಸಾಮ್ ಅಲ್ಲಿ ಏನ್ ಕೇಳಬಹುದು ಅಂತಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಟಣೆ ಮಾಡುವಂತ ಪ್ರಮುಖ ವರದಿಗಳನ್ನ ಏನ್ ಮಾಡ್ತಾನೆ ಅಂದ್ರೆ ಕೇಳ್ತಾ ಇದ್ದಾನೆ. ಏನು ಅಂತಂದ್ರೆ ಜಾಗತಿಕ ಸ್ಪರ್ಧಾತ್ಮಕ ವರದಿ, ಜಾಗತಿಕ ಸ್ಪರ್ಧಾತ್ಮಕ ವರದಿ, ವರ್ಲ್ಡ್ ಕಾಂಪಿಟೇಟಿವ್ ರಿಪೋರ್ಟ್ ಅನ್ನ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಮಾಡುತ್ತೆ ಅಂದ್ರೆ ಪ್ರಕಟಣೆ ಮಾಡುತ್ತೆ. ಏನ್ ಕೇಳಬಹುದು ಅಂತಂದ್ರೆ ಭಾರತ ಜಾಗತಿಕ ಸ್ಪರ್ಧಾತ್ಮಕದಲ್ಲಿ ಎಷ್ಟನೇ ಸ್ಥಾನ ಅಂತ ಕೇಳಬಹುದು. 40ನೇ ಸ್ಥಾನದಲ್ಲಿ ಭಾರತ ಇದೆ. ಎರಡನ್ನ ನೀವು ಇಲ್ಲಿ ನೋಡ್ಬೇಕಾಗುತ್ತೆ. ಒಂದು ಭಾರತದ ಸ್ಥಾನ ಏನು, ಇನ್ನೊಂದು ಈ ವರದಿಯನ್ನ ಯಾರು ಪ್ರಕಟಣೆ ಮಾಡ್ತಾರ ಅನ್ನೋದನ್ನ ನೀವು ಅದನ್ನ ನೋಡ್ಬೇಕಾಗುತ್ತೆ. ಇನ್ನೊಂದು ಏನು ಅಂತಂದ್ರೆ ಮುಂದಿನ ನೋಡ್ರಿ, ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ. ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ. ಈ ಜಾಗತಿಕ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಪೋರ್ಟ್ ಯಾರು ಪ್ರಕಟಣೆ ಮಾಡ್ತಾರೆ? ಜಾಗತಿಕವಾಗಿ ಭಾರತ ಮಾಹಿತಿ ತಂತ್ರಜ್ಞಾನದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ.
ಯಾಕಂದ್ರೆ ಅದನ್ನು ಕೇಳಬಹುದು. ಏನು ಅಂತಂದ್ರೆ ಬೆಂಗಳೂರು ಜಾಗತಿಕವಾಗಿ ತಂತ್ರಜ್ಞಾನದಲ್ಲಿ, ಮಾಹಿತಿ ತಂತ್ರಜ್ಞಾನದಲ್ಲಿ ಜಗತ್ತಿನಲ್ಲಿ ಅಮೆರಿಕ ಬಿಟ್ಟರೆ ಭಾರತ 2ನೇ ಸ್ಥಾನದಲ್ಲಿ ಇರೋದು. ಯಾಕಂದ್ರೆ ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಿ ಏನು ಅಂತಂದ್ರೆ ದಾಪುಗಾಲು ಇಡ್ತಾ ಇದೆ. ಅದರಲ್ಲಿ ಬೆಂಗಳೂರು ಏನಂತ ಕರೀತಾರೆ, IT ನಗರ ಅಂತಾನೆ ಕರೀತಾರೆ, BT ನಗರ ಅಂತಾನೆ ಕರೀತಾರೆ. ಅದಕ್ಕೆ ನಮ್ಮ ದೇಶನೂ ಕೂಡ ಏನು ಅಂತ ಹೊರತಾಗಿಲ್ಲ, ಜಾಗತಿಕವಾಗಿ ಭಾರತನೂ ಕೂಡ ಮಾಹಿತಿ ತಂತ್ರಜ್ಞಾನದಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನವನ್ನ ಹೊಂದಿದೆ ಸ್ನೇಹಿತರೆ. ಇನ್ನೊಂದೇನು ಅಂತಂದ್ರೆ ಜಾಗತಿಕ ಲಿಂಗ ಅಂತರ ವರದಿ. ಜಾಗತಿಕ ಲಿಂಗ ಅಂತರ ವರದಿ ಭಾರತಕ್ಕೆ ಇದು ಅತ್ಯಂತ ಏನು ಅಂತಂದ್ರೆ ಸಮೀಪವಾದಂತ ಒಂದು ಮಾಹಿತಿ ಅಂತ ಹೇಳ್ಬೋದು. ಯಾಕಂದ್ರೆ ಆರೋಗ್ಯ ಇರಬಹುದು, ಶಿಕ್ಷಣ ಇರಬಹುದು, ಅಥವಾ ಸಮಾಜದ ಒಳಗಡೆ ಭಾಗವಹಿಸಿಕೆ ಇರಬಹುದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮಹಿಳೆಯರ ಪಾತ್ರ ಇರಬಹುದು. ಯಾವ ರೀತಿ ಸಮಾಜದಲ್ಲಿ ಮಹಿಳೆಯರು ತಮ್ಮ ಪಾತ್ರವನ್ನು ವಹಿಸ್ತಾರೋ, ಸಮಾಜದಲ್ಲಿ ಉನ್ನತವಾದಂತ ಸ್ಥಾನದಲ್ಲಿ ಹೋಗ್ತಾರೋ, ಎಲ್ಲಾ ಕ್ಷೇತ್ರದಲ್ಲಿ ತಮ್ಮ ಪ್ರಭಾವನ ಬೀರ್ತಾರೋ, ಇದನ್ನ ಏನ್ ಮಾಡಬಹುದು ಅಂತಂದ್ರೆ ಜಾಗತಿಕ ಲಿಂಗ ವರದಿಯನ್ನು ಕೂಡ ರೆಡಿ ಮಾಡಬಹುದು. ಯಾಕಂದ್ರೆ ಭಾರತದ ಮಟ್ಟಿಗೆ ಏನು ಅಂತಂದ್ರೆ ರಾಜಕೀಯದಲ್ಲೇ ತಗೊಳ್ಳಿ, ರಾಜಕೀಯದಲ್ಲಿ ಮಹಿಳೆಯರ ಸ್ಥಾನಮಾನ ಅತಿ ಕಡಿಮೆ ಇರೋದು, ಪುರುಷರ ಸ್ಥಾನಮಾನ ಜಾಸ್ತಿ ಇರೋದು. ಇಲ್ಲಿ ಕನ್ಸಿಡರ್ ಮಾಡ್ಕೋತ ಬಂದೆವು ಅಂತಂದ್ರೆ ಜಾಗತಿಕವಾಗಿ ಭಾರತದ ಲಿಂಗ ಸಮಾನತೆಯ ವರದಿ ಹೆಂಗಿದೆ ಅಂತಂದ್ರೆ ನೀವು ನೋಡಬಹುದು. 2023ರ ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ ಭಾರತದ ಸ್ಥಾನವೆಷ್ಟು, ಇದು ನೀವು ಹುಡ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಈ ವರದಿಯನ್ನ ಏನ್ ಮಾಡ್ತಾರ ಅಂತಂದ್ರೆ, ಯಾರು ಪ್ರಕಟಣೆ ಮಾಡ್ತಾರ ಅಂತಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಈ ವರದಿಯನ್ನ ಪ್ರಕಟಣೆ ಮಾಡುತ್ತೆ ಸ್ನೇಹಿತರೆ. ಏನು ಅಂತಂದ್ರೆ ಇನ್ನೊಂದು ಏನು ಅಂತಂದ್ರೆ ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿ. ಜಗತ್ತಿನಲ್ಲಿ ಅದೆಷ್ಟೋ ರಾಷ್ಟ್ರಗಳು ನೈಸರ್ಗಿಕ ರಾಷ್ಟ್ರಗಳಿದ್ದಾವೆ, ಅದೆಷ್ಟೋ ರಾಷ್ಟ್ರಗಳು ಕೃತಕವಾಗಿ ಪ್ರವಾಸೋದ್ಯಮಕ್ಕೆ ತನ್ನದೇ ಆದಂತ ಒಂದು ಛಾಪನ್ನ ಮೂಡಿಸಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಬಂದೆವು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಶ್ರೀಲಂಕಾ ಇರಬಹುದು, ಭೂತಾನ್ ಇರಬಹುದು, ನೇಪಾಳ ಇರಬಹುದು, ಇವೆಲ್ಲ ಏನು ಅಂತಂದ್ರೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ. ಮಲೇಷ್ಯಾ ಇರಬಹುದು. ಯಾಕಂದ್ರೆ ಪ್ರವಾಸೋದ್ಯಮನೇ ಆ ದೇಶದ ಒಂದು ಏನು ಅಂತಂದ್ರೆ ಆರ್ಥಿಕ ಬೆಳವಣಿಗೆಗೆ ಪೂರಕವಾದಂಥದ್ದು. ಆ ದೇಶ ನಂಬ್ಕೊಂಡಿದ್ದು ಎದಕ್ಕೂ ಅಂತಂದ್ರೆ ಪ್ರವಾಸೋದ್ಯಮಕ್ಕೆ ನಂಬ್ಕೊಂಡಿರ್ತೈತಿ. ಅದಕ್ಕೆ ಏನು ಅಂತಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಮಾಡ್ತದ ಅಂತಂದ್ರೆ ಜಾಗತಿಕವಾಗಿ ಪ್ರವಾಸೋದ್ಯಮದ ಒಂದು ವರದಿಯನ್ನ ರೆಡಿ ಮಾಡ್ತೈತಿ. ಆ ವರದಿಯಲ್ಲಿ ಯಾವ ರಾಷ್ಟ್ರಗಳು ಯಾವ ಸ್ಥಾನದಲ್ಲಿದೆ ಅಂತ ನೋಡ್ತಾರೆ. ಹಿಂಗೆ ಭಾರತದ ಸ್ಥಾನವೆಷ್ಟು ಇದನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನೊಂದೇನು ಅಂತಂದ್ರೆ ಭಾರತ ಪ್ರವಾಸೋದ್ಯಮದಲ್ಲೂ ಕೂಡ ಅತ್ಯಂತ ಮುಂದೆ ದಾಪುಗಾಲು ಇಡ್ತಾ ಇದೆ. ಇಲ್ಲಿ ಅದೆಷ್ಟೋ ಸ್ಮಾರಕಗಳಿದಾವೆ, ಅದೆಷ್ಟೋ ನೈಸರ್ಗಿಕ ಪರಿಸರ ವ್ಯವಸ್ಥೆ ಇದೆ, ಅದೆಷ್ಟೋ ಪರಿಸರ ವ್ಯವಸ್ಥೆಯಲ್ಲಿ ಪ್ರವಾಸೋದ್ಯಮ ಇದೆ. ಭಾರತನೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಜಾಗತಿಕವಾಗಿ ನೋಡೋದೇನು ಅಂತಂದ್ರೆ ಈ ದೇಶದ ವೀಸಾದ ವ್ಯವಸ್ಥೆ ನೋಡಬಹುದು, ಈ ದೇಶದಲ್ಲಿರುವಂತ ಕಾನೂನುಗಳನ್ನ ನೋಡಬಹುದು, ಈ ದೇಶದಲ್ಲಿ ವಿದೇಶಿಯರಿಗೆ ಕೊಡುವಂತ ಗೌರವ ನೋಡಬಹುದು, ಈ ದೇಶದಲ್ಲಿ ವಿದೇಶಿಯರ ಬರಮಾಡಿಕೊಳ್ಳುವಂತ ವ್ಯವಸ್ಥೆ ಬಗ್ಗೆ ನೋಡಬಹುದು, ಇಲ್ಲಿ ಸೌಕರ್ಯಗಳನ್ನು ನೋಡಬಹುದು. ಇದು ಏನು ಅಂತಂದ್ರೆ ಪ್ರವಾಸೋದ್ಯಮವನ್ನು ಕೂಡ ಹೆಚ್ಚಿದೆ. ಪ್ರವಾಸೋದ್ಯಮವನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಯಾವ ರೀತಿ ಅದನ್ನ ಜಾರಿಗೆ ತರ್ತಾರೆ ಅನ್ನೋದ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿಯನ್ನು ಕೂಡ ಯಾರು ಪ್ರಕಟಣೆ ಮಾಡ್ತಾರ ಅಂತಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ದವರ ಏನ್ ಮಾಡ್ತಾರೆ ಅಂದ್ರೆ ಈ ವರದಿಯನ್ನು ಕೂಡ ಜಾರಿಗೆ ವರದಿಯನ್ನ ಪ್ರಕಟಿಸುತ್ತಾರೆ. ಅಂತರ್ಗತ ಅಭಿವೃದ್ಧಿ ಸೂಚಕ. ಇನ್ನೊಂದು ಯಾವುದು ಅಂತಂದ್ರೆ ಜಾಗತಿಕ ಗಂಡಾಂತರ ವರದಿ. ಜಾಗತಿಕವಾಗಿ ಭಾರತ ಜಗತ್ತಿನಲ್ಲಿ ಅತ್ಯಂತ ಸ್ನೇಹಪರ ರಾಷ್ಟ್ರವಾಗ್ತದೆ. ಇತ್ತೀಚಿನ ದಿನಮಾನದಲ್ಲಿ ಭಾರತಕ್ಕೂ ಕೂಡ ಸ್ನೇಹಪರ ರಾಷ್ಟ್ರಗಳು ಹುಟ್ಕೊಳ್ತಾ ಇದ್ದಾವೆ. ಭಾರತದ ಪರವಾಗಿ ಜಾಗತಿಕವಾಗಿ ಅದೆಷ್ಟೋ ರಾಷ್ಟ್ರಗಳು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾವೆ. ಭಾರತದಲ್ಲಿ ಏನಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಗಟ್ಟಿತನ ಇದೆ. ಹಾಗೆ ಗಂಡಾಂತರ ಅಂತಂದ್ರೆ ಆ ದೇಶದ ಆಂತರಿಕ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಇವತ್ತು ನೀವು ಅಫ್ಘಾನಿಸ್ತಾನಕ್ಕೂ ಮತ್ತು ಪಾಕಿಸ್ತಾನಕ್ಕೂ ನೇರವಾಗಿ ಹೋಗಕ್ಕಾಗಂಗಿಲ್ಲ, ಯಾಕಂದ್ರೆ ಜೀವದ ಭಯ ಇರುತ್ತದೆ. ಅದೇ ರೀತಿಯಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆನೇ ಇದೆ. ಆ ದೇಶದ ಗಂಡಾಂತರವನ್ನ ಅಬ್ಸರ್ವೇಷನ್ ಮಾಡ್ತಾರೆ, ಆ ದೇಶದ ಸ್ನೇಹಪರತೆಯನ್ನು ಅಬ್ಸರ್ವೇಷನ್ ಮಾಡ್ತಾರೆ. ಆ ವರದಿನೂ ಕೂಡ ಯಾರು ರೆಡಿ ಮಾಡ್ತಾರೆ ಅಂತಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ದವರು ರೆಡಿ ಮಾಡ್ತಾರೆ. ಜಾಗತಿಕ ಗಂಡಾಂತರ ವರದಿಯನ್ನ ಇದು ವರದಿ ಪ್ರಕಟಣೆ ಮಾಡುತ್ತಾರೆ ಸ್ನೇಹಿತರೆ. ಇನ್ನೊಂದೇನು ಅಂತಂದ್ರೆ ಮುಂದಿನ ನೋಡೋಣ. 1945ರಲ್ಲಿ ಈ ಜಗತ್ತಿನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಜಾಗತಿಕವಾದಂತಹ ಸಂಸ್ಥೆಯನ್ನ ಕಟ್ಟಬೇಕು. ಒಂದು ಜಾಗತಿಕವಾದ ವ್ಯವಸ್ಥೆಯಲ್ಲಿ ಶಾಂತಿ ಸೌಹಾರ್ದತೆಯನ್ನ ರಾಷ್ಟ್ರಗಳ ಮಧ್ಯೆ ಒಂದು ಶಾಂತಿ ಸೌಹಾರ್ದತೆಯನ್ನ ಬೆಳೆಸಿ ಸ್ನೇಹಪರವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ 1945ರಲ್ಲಿ ವಿಶ್ವಸಂಸ್ಥೆ ಏನ್ ಮಾಡ್ತಾರಂತಂದ್ರೆ ಜಾರಿಗೆ ಬರ್ತೈತಿ. ವಿಶ್ವಸಂಸ್ಥೆ ಬಂದ ನಂತರ ಏನಾಗುತ್ತದಂದ್ರೆ ಕೆಲವು ಜಾಗತಿಕ ಸಂಸ್ಥೆಗಳು ಕೂಡ
ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಸ್ಥಾಪನೆ ಆಗ್ತವೆ. ಅದರಲ್ಲಿ ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಯಾಕಂದ್ರೆ ಜಾಗತಿಕ ಯುದ್ಧಗಳಾದ ನಂತರ ಎರಡನೇ ಮಹಾಯುದ್ಧ ಆದ ನಂತರ ಅದೆಷ್ಟೋ ರಾಷ್ಟ್ರಗಳು ಏನು ಅಂತಂದ್ರೆ ಆರ್ಥಿಕವಾಗಿ ಬಿಕ್ಕಟ್ಟಿಗೊಳಗಾಗ್ತಿದ್ದವು, ಅದೆಷ್ಟೋ ರಾಷ್ಟ್ರಗಳು ಮುಗ್ಗರಿಸಿದವು. ಆ ರಾಷ್ಟ್ರಗಳ ಅಭಿವೃದ್ಧಿಗಾಗಿ, ಆ ರಾಷ್ಟ್ರದ ಒಂದು ಏನು ಅಂತಂದ್ರೆ ಅಭಿವೃದ್ಧಿಯನ್ನ ಪಡಿಸುವ ಸಲುವಾಗಿ ಏನಂತಂದ್ರೆ ಈ ಬ್ಯಾಂಕ್ ಅನ್ನ ಜಾರಿಗೆ ತರ್ತಾರೆ. ಇದರ ಮೂಲಕನೂ ಕೂಡ ಕೆಲವು ವರದಿಗಳನ್ನ ಜಾಗತಿಕವಾಗಿ ಪ್ರಕಟಣೆ ಮಾಡ್ತಾರೆ. ಯಾವುದು ಅಂತಂದ್ರೆ ಈಸಿ ಡೂಯಿಂಗ್ ಬಿಸ್ನೆಸ್. ಇತ್ತೀಚೆಗೆ ಸುದ್ದಿಯಲ್ಲಿದೆ ಈಸಿ ಡೂಯಿಂಗ್ ಬಿಸ್ನೆಸ್. ಏನ್ ಕೇಳ್ಬಹುದು ಅಂತಂದ್ರೆ ಭಾರತದಲ್ಲಿ ಈಸಿ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಟಾಪ್ 1 ರಾಜ್ಯ ಯಾವುದು ಅಂತ ಕೇಳಬಹುದು. ಮಹಾರಾಷ್ಟ್ರ ಇದೆ, ಆಂಧ್ರ ಪ್ರದೇಶ ಇದೆ, ಕರ್ನಾಟಕ ಇದೆ, ತಮಿಳುನಾಡು ಇದೆ, ಕೇರಳ ಇದೆ. ದಕ್ಷಿಣ ಭಾರತದ ಈಸಿ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಟಾಪ್ 1 ರಾಜ್ಯಗಳು. ಯಾಕಂದ್ರೆ ಸ್ನೇಹಪರವಾದಂತ ಆಡಳಿತ ವ್ಯವಸ್ಥೆ, ಸರ್ಕಾರದ ಯೋಜನೆಗಳು, ಎಕನಾಮಿಕಲ್ ಜೂನ್ಗಳು, ಟ್ಯಾಕ್ಸಸ್ಗಳು, ಪ್ರೈವೇಟೇಷನ್ಸ್ಗಳು ಏನು ಅಂತಂದ್ರೆ ಆ ಒಂದು ಅನುಕೂಲ ಮಾಡಿಕೊಡ್ತಾರೆ. ವಿದೇಶಿಯ ಕಂಪನಿಗಳಿಗಿರಬಹುದು, ವಿದೇಶದಿಂದ ಬಂಡವಾಳವನ್ನ ಹೂಡಿ ಈ ದೇಶದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾರಲ್ಲ, ಆ ಒಂದು ಕಂಪನಿಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಕೆಲವು ಪ್ರಿವಿಲೇಜ್ ಗಳನ್ನ ಕೊಟ್ಟಿರ್ತಾರೆ, ಕೆಲವು ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ. ಹಾಗೆ ಜಾಗತಿಕ ಈಸಿ ಡೂಯಿಂಗ್ ಬಿಸ್ನೆಸ್ ಅನ್ನುವ ಈ ವರದಿಯನ್ನ ಯಾರು ಪ್ರಕಟಣೆ ಮಾಡ್ತಾರ ಅಂತಂದ್ರೆ IRDB, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ಸ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಎರಡನೇದು ವರದಿ ವಿಶ್ವ ಅಭಿವೃದ್ಧಿ ವರದಿ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್. ಯಾರು ಇದನ್ನ ಪಬ್ಲಿಷ್ ಮಾಡ್ತಾರ ಅಂತಂದ್ರೆ IRDB, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ಕೂಡ ಈ ಒಂದು ಸಂಸ್ಥೆಯನ್ನು ಏನ್ ಮಾಡ್ತಂದ್ರೆ ಪಬ್ಲಿಷ್ ಮಾಡ್ತತಿ. ಮೂರನೇದು ನೋಡ್ರಿ, ಮಾನವ ಬಂಡವಾಳ ಸೂಚ್ಯಂಕ. ಅಂದ್ರೆ ನಮ್ಮ ನಾಲೆಜ್ ಇರ್ಬೋದು, ನಮ್ಮಲ್ಲಿರುವಂತ ಸ್ಕಿಲ್ ಗಳಿರ್ಬೋದು, ನಮ್ಮಲ್ಲಿರುವಂತ ವಿವಿಧ ತರದಾದಂತ ಒಂದು ಏನು ಅಂತಂದ್ರೆ ನಮ್ಮದೇ ಆದಂತ ಸ್ಕಿಲ್ ಗಳನ್ನ ನಾವು ಪಡ್ಕೊಂಡಿರ್ತೇವೆ. ಈ ಮಾನವ ಬಂಡವಾಳ ಸೂಚ್ಯಂಕವನ್ನ ಅತಿ ಹೆಚ್ಚು ಜಗತ್ತಿನಲ್ಲಿ ಬಳಸ್ಕೊಳ್ಳುವಂತ ಒಂದು ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಇಸ್ರೇಲ್ ಅಂತ ಹೇಳ್ಬೋದು. ಯಾಕಂದ್ರೆ ಅತಿ ಪುಟ್ಟ ರಾಷ್ಟ್ರ ಅದು, ಜಗತ್ತಿನಲ್ಲಿ ಅತ್ಯಂತ ಪುಟ್ಟ ರಾಷ್ಟ್ರ ಜಗತ್ತನ್ನ ಹೆದರಿಸ್ತೈತಿ. ಯಾಕಂದ್ರೆ ಸ್ಕಿಲ್ ದೇ ಡೆವಲಪ್ ಫಾರ್ ದ ನೇಷನ್ ಅಂತೆ. ಅಲ್ಲಿ ಆ ಒಂದು ಕೌಶಲ್ಯಗಳು ರಾಷ್ಟ್ರ ನಿರ್ಮಾಣಕ್ಕೆ ಬಳಸ್ಕೊಳ್ತಾರೆ. ಅದೆಷ್ಟೋ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಇದೆ. ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ದ ನೇಷನ್ಸ್ ಅಂತ ಪ್ರಬಂಧನೆ ಬರೀಬಹುದು. ಯಾಕಂದ್ರೆ ಈ ಮಾನವ ಬಂಡವಾಳ ಸೂಚ್ಯಂಕ 2023ರಲ್ಲಿ ಭಾರತದ ಸ್ಥಾನವೆಷ್ಟು ಅಂತ ಕೇಳಬಹುದು ಸ್ನೇಹಿತರೆ. ಈ ವರದಿಯಿಂದ ಯಾರು ಪಬ್ಲಿಷ್ ಮಾಡ್ತಾರೆ, ಯಾರು ಪ್ರಕಟಣೆ ಮಾಡ್ತಾರೆ ಅಂತ ಕೇಳಬಹುದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ಸ್, ಇಂಟರ್ನ್ಯಾಷನಲ್ ILO. ಈ ILOದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನೆ. ಎಲ್ಲಿದೆ ILO ಕೇಂದ್ರ ಕಚೇರಿ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯು ಯಾವ ವರದಿಗಳನ್ನ ರೆಡಿ ಮಾಡಿ, ಯಾವ ವರದಿಗಳನ್ನ ಪ್ರಕಟಣೆ ಮಾಡ್ತದೆ ಅಂತಂದ್ರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಮತ್ತು ಕಾರ್ಮಿಕರ ಭವಿಷ್ಯತ್ತಿಗೆ ಮತ್ತು ಕಾರ್ಮಿಕರ ಒಂದು ಭದ್ರತೆಗೆ ಸಂಬಂಧಪಟ್ಟಂತ ವರದಿಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಪ್ರಕಟಣೆ ಮಾಡುತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ದೇಶದಲ್ಲೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರುಗಳು ತುಂಬಾ ಇದ್ದಾರೆ. ಯಾಕಂದ್ರೆ ಅವರ ಒಂದು ಭದ್ರತೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗೀಗ್ ಅಂತೇಳಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂತ ಗೀಗ್ ಅನ್ನುವಂತ ಪದ ಅಂದ್ರೆ ಝೊಮ್ಯಾಟೊ, ಸ್ವಿಗ್ಗಿ, ಈ ಒಂದು ಆನ್ಲೈನ್ ಆರ್ಡರ್ ಅಲ್ಲಿ ಕೆಲಸ ಮಾಡುವಂತ ಅದೆಷ್ಟೋ ಜನರಿಗೆ ಏನು ಅಂತಂದ್ರೆ ಭದ್ರತೆ ಇರೋದಿಲ್ಲ. ಅದಕ್ಕೆ ಏನು ಅಂದ್ರೆ ದೇಶದಲ್ಲಿ ಮೊದಲ ಬಾರಿಗೆ ಭದ್ರತೆಯನ್ನು ಒದಗಿಸಿರುವಂತ ರಾಜ್ಯ ಯಾವುದು ಅಂತ ರಾಜಸ್ಥಾನ್ ಅಂತ ಹೇಳ್ಬೋದು. ಇತ್ತೀಚೆಗೆ ಕರ್ನಾಟಕನೂ ಕೂಡ ಆ ಒಂದು ವ್ಯವಸ್ಥೆಯನ್ನ ಮಾಡಿದೆ, ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ಏನು ಅಂತಂದ್ರೆ ಜಾಗತಿಕವಾಗಿ ವಿಶ್ವ ಸಾಮಾಜಿಕ ಭದ್ರತಾ ವರದಿ, ವಿಶ್ವ ಸಾಮಾಜಿಕ ಭದ್ರತಾ ಅವ್ರ ಒಂದು ಸೋಷಿಯಲ್ ಲೈಫಿಗೆ ಯಾವ ರೀತಿ ಸೆಕ್ಯೂರಿಟಿಯನ್ನ ಕೊಡುತ್ತೆ ಅನ್ನೋದು ಆಧಾರದ ಮೇಲೆ ವರದಿಯನ್ನ ILOದವರು ಪ್ರಕಟಣೆ ಮಾಡ್ತಾರೆ. ಇನ್ನೊಂದು ನೋಡಿ ಸ್ನೇಹಿತರೆ, ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಮುನ್ನೋಟ. ವಿಶ್ವ ಉದ್ಯೋಗ ಸಾಮಾಜಿಕ ಮುನ್ನೋಟ ಏನ್ ಕೇಳ್ಬೋದು ಅಂತಂದ್ರೆ 2023ರ ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಮುನ್ನೋಟ ಪ್ರಕಟಣೆ ಯಾರು ಬಳಸ್ತಾರೆ ಅಂತಂದ್ರೆ ILOದವರು ಅಂತ ಹೇಳ್ಬೋದು. ಯಾಕಂದ್ರೆ ಉದ್ಯೋಗ ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯುವಕರಿಗೆ ಬೇಕಾಗಿದ್ದೇನು ಅಂತಂದ್ರೆ ಉದ್ಯೋಗ ಬೇಕು.
ತಾಯಿ ತಂದೆಯನ್ನ ಸಮರ್ಪಕವಾಗಿ ಅವರಿಗೆ ಸಮಾಜದಲ್ಲಿ ನಾವು ಕೂಡ ಒಂದು ಗೌರವನ ಕೊಡಬೇಕು, ಸಮಾಜದಲ್ಲಿ ನಾವು ಬದುಕಬೇಕು ಅನ್ನೋದನ್ನ ನಮ್ಮಲ್ಲೂ ಕನಸುಗಳಿರ್ತಾವೆ. ಅದೆಷ್ಟೋ ಜನ ದೂರದ ಊರಿಂದ ಹೊತ್ಕೊಂಡು ಬಿಜಾಪುರಕ್ಕೆ ಬಂದಿರ್ತಾರೆ, ಕನಸನ್ನ ಈಡೇರಿಸಬೇಕು, ನಾನು ಖಾಕಿಯನ್ನ ಹಾಕಬೇಕು, ಸಮಾಜದಲ್ಲಿ ನನ್ನದೇ ಆದಂತ ಒಂದು ಸ್ಥಾನಮಾನ ಹೊಂದಬೇಕು ಅಂತ ಅದೆಷ್ಟೋ ಜನಗಳ ನೀವೆಲ್ಲರೂ ಕೂಡ ಆಶನ ಹೊಂದಿರ್ತೀರಾ. ಅದು ಬೇಗ ಈಡೇರ್ಲಿ ಅಂತ ಹೇಳ್ತಾ, ನೋಡ್ರಿ, ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಮುನ್ನೋಟ ಅನ್ನೋ ಈ ಒಂದು ವರದಿಯನ್ನು ಯಾರು ಪ್ರಕಟಣೆ ಮಾಡ್ತಾರ ಅಂತಂದ್ರೆ ILO ದವರು ಪ್ರಕಟಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನೊಂದು ಏನು ಅಂತಂದ್ರೆ ಮುಂದೆ ನೋಡೋಣ. ನೋಡಿ ಸ್ನೇಹಿತರೆ, ಇನ್ನೊಂದಿದೆ ಏನು ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಬರುತ್ತವೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಈ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ವಾಷಿಂಗ್ಟನ್ DC ಅಂತ ಹೇಳಿ ಒನ್ ವರ್ಡ್ ಅಲ್ಲಿ ಡೈರೆಕ್ಟ್ ಹೇಳ್ಬಹುದು ನೀವೆಲ್ಲರೂ. ಏನು ಅಂತಂದ್ರೆ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ 2023ರ ಆರ್ಥಿಕ ಬೆಳವಣಿಗೆ ದರ ಭಾರತದ ಎಷ್ಟು ಅಂತ ಕೇಳ್ತಾರೆ. ಅಥವಾ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ 2023ರ ಭಾರತದ ಆರ್ಥಿಕ ದರ ಎಷ್ಟಿತ್ತು ಅಂತ ಕೇಳ್ತಾನೆ. ಈ ರೀತಿಯನ್ನು ಕೇಳುವಂತ ಸಂಭವ ಇರುತ್ತೆ. ಇನ್ನೊಂದು ಏನು ಅಂತ ನೋಡ್ರಿ, ವಿಶ್ವ ಆರ್ಥಿಕ ಮುನ್ನೋಟ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಜಾಗತಿಕವಾಗಿ ಹಣಕಾಸಿನ ಸ್ಥಿರತೆಗಳನ್ನ, ವಿದೇಶಿ ವಿನಿಮಯಗಳನ್ನ, ಜಗತ್ತಿನ ಹಣದ ವ್ಯವಸ್ಥೆ ಬಗ್ಗೆ, ಅದರ ಒಳಹರಿವು ಹೊರಹರಿವು, ಆಮೇಲೆ FDI ಇವೇನಿದಾವಲ್ಲ, ಇದರ ಒಂದು ಮುನ್ನೋಟವನ್ನು ಯಾರು ವರದಿಯನ್ನ ಪ್ರಕಟಣೆ ಮಾಡ್ತಾರೆ ಅಂತಾರೆ ಸ್ನೇಹಿತರೆ, ವರ್ಲ್ಡ್ ಮಾನಿಟರಿ ಫಂಡ್ ಅಂತ ಹೇಳ್ಬೋದು, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಸ್ಥಾಪನೆಯಾದ ನಂತರ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಿಂದ ಮೊದಲ ಹಣಕಾಸಿನ ಸಹಾಯವನ್ನು ಪಡೆದ ರಾಷ್ಟ್ರ ಯಾವುದು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ತಮಗೆಲ್ಲರಿಗೂ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿರಿ ಸ್ನೇಹಿತರೆ ಅಂತ ನಾನು ಹೇಳ್ತಾ, ಏನು ಅಂತಂದ್ರೆ ಜಾಗತಿಕ ಹಣಕಾಸಿನ ಸ್ಥಿರತೆ ವರದಿಯನ್ನು ಕೂಡ ರೆಡಿ ಮಾಡ್ತದೆ. ಅಂದ್ರೆ ಯಾವ ದೇಶ ಜಾಗತಿಕವಾಗಿ ಹಣಕಾಸಿನ ಸ್ಥಿರತೆ ಇದೆ ಅಂದ್ರೆ ರ್ಯಾಂಕಿಂಗ್ ಸಿಸ್ಟಮ್ ಅನ್ನು ಕೂಡ ಕೊಡ್ತಾರೆ. A+, B+, C+, ಈ ರೀತಿಯಾದಂತ ಆ ದೇಶದ ಹಣಕಾಸಿನ ಸ್ಥಿರತೆ ಆಧಾರದ ಮೇಲೆ ಜಾಗತಿಕವಾಗಿ ಆ ರಾಷ್ಟ್ರದ ಹಣಕಾಸಿನ ಒಂದು ವರದಿಯನ್ನು ಕೂಡ ಜಗತ್ತಿಗೆ ತೋರಿಸಿಕೊಡ್ತೈತೆ. ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಯಾಕಂದ್ರೆ ಒಂದು ದೇಶದಂತ ಸಿಕ್ಕಂಗ್ ದುಡ್ಡನ್ನ ಚಲಾವಣೆ ಮಾಡಬಹುದು, ಸಿಕ್ಕಂಗ್ ಅದನ್ನ ಇದು ಮಾಡಬಹುದು ಅಂತ ಹೇಳಿ ನಾವಂತ ತಿಳ್ಕೊಂಡಿದ್ದೇವೆ. ಹಂಗಿರೋದಿಲ್ಲ. ಏನು ಅಂತಂದ್ರೆ ಬಾಸೆಲ್ಸ್ ನಿಯಮದ ಪ್ರಕಾರ ಆ ಒಂದು ಹಣಕಾಸಿನ ಸ್ಥಿರತೆಗಳನ್ನ, ಆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ನಾವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಏನು ಅಂತಂದ್ರೆ ಜಾಗತಿಕ ಹಣಕಾಸು ಸ್ಥಿರತೆ ವರದಿ ಇರ್ಬೋದು, ಫಿಸ್ಕಲ್ ಮಾನಿಟರಿ ಸಿಸ್ಟಮ್ಸ್ ಬಗ್ಗೆ ಇರಬಹುದು, ಹಣಕಾಸಿನ ವ್ಯವಸ್ಥೆ ಬಗ್ಗೆ ಯಾವುದು ವರದಿ ರೆಡಿ ಮಾಡ್ತದ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಏನಂತ ನೋಡೋಣ. ಯುನಿಸೆಫ್ ಅಂತ ಹೇಳಿ ಇತ್ತೀಚೆಗೆ ಕೇಳಿದ್ದೀರಾ. ಯುನಿಸೆಫ್ ಕೆಲಸ ಏನು, ಈ ಯುನಿಸೆಫ್ ಯಾವ ವರದಿಯನ್ನ ರೆಡಿ ಮಾಡುತ್ತ ಅಂತಂದ್ರೆ ದ ಸ್ಟೇಟ್ ಆಫ್ ದ ವರ್ಲ್ಡ್ ಚಿಲ್ಡ್ರನ್ಸ್ ರಿಪೋರ್ಟ್. ಅಂದ್ರೆ ಜಾಗತಿಕವಾಗಿ ಮಕ್ಕಳ ವರದಿಗಳನ್ನ, ಮಕ್ಕಳ ಪೌಷ್ಟಿಕಾಂಶದ ಬಗ್ಗೆ, ಮಕ್ಕಳ ಬೆಳವಣಿಗೆಯ ಬಗ್ಗೆ, ಯಾವ ದೇಶದಲ್ಲಿ ಮಕ್ಕಳಿಗೆ ಏನು ಅಂತಂದ್ರೆ ಒಂದು ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನಂದ್ರೆ ನಮ್ಮ ದೇಶದಲ್ಲಿ ಮಕ್ಕಳ ಮೇಲೆ ಪ್ರತಿ ಕ್ಷಣನೂ ಕೂಡ ಅತ್ಯಾಚಾರ, ಲೈಂಗಿಕ ಶೋಷಣೆ, ಅದೆಷ್ಟೋ ವಯಸ್ಸಿಗೆ ಬರಲಾರ್ದಷ್ಟು ಮಕ್ಕಳು ಪ್ರತಿದಿನ 85 ಮಕ್ಕಳು ಅದೇನೋ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಏನೋ ವರದಿ ನೋಡ್ಪಟ್ಟಿದ್ದೆ ನಾನು. ಅಂದ್ರೆ ಈ ದೇಶದಲ್ಲಿ ಏನಿದೆ ಮಕ್ಕಳ ಮೇಲೂ ಕೂಡ ಲೈಂಗಿಕ ಅತ್ಯಾಚಾರ ನಡೀತಾ ಇದ್ದಾವೆ. ಯಾಕಂದ್ರೆ ಅದೆಷ್ಟೋ ಕ್ರೂರ ಮನಸ್ಸಿರಬಹುದು, ಮಕ್ಕಳ ಮೇಲೆ ಮಾಡ್ತಾರ ಅಂತಂದ್ರೆ ಅದೆಷ್ಟೋ ಕ್ರೂರ ಮನಸ್ಸಿರಬಹುದು. ಆ ಒಂದು ವ್ಯವಸ್ಥೆ ಬಗ್ಗೆ ಜಾಗತಿಕವಾಗಿ ಚೀಮಾರಿಗೂ ಕೂಡ ದೇಶಗಳು ಒಳಗಾಗ್ತಾವ. ಅದಕ್ಕೇನು ಅಂತಂದ್ರೆ ಜಾಗತಿಕವಾಗಿ ಮಕ್ಕಳ ಬಗ್ಗೆ ನಮ್ಮಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರಬಹುದು, ಅಥವಾ ರಾಷ್ಟ್ರೀಯ ಮಕ್ಕಳ ಆಯೋಗ ಇರಬಹುದು, ರಾಜ್ಯ ಮಕ್ಕಳ ಆಯೋಗ ಇರಬಹುದು, ಮಕ್ಕಳ ಬಗ್ಗೆನೇ ಅಧ್ಯಯನ ಮಾಡುವಂತ ಅದೆಷ್ಟೋ ಸಂಸ್ಥೆಗಳಿದ್ದಾವೆ. ಯಾಕಂದ್ರೆ ಜಾಗತಿಕವಾಗಿ ಯಾವ ರಾಷ್ಟ್ರವು, ಯಾವ ರಾಷ್ಟ್ರಗಳು ಆ ದೇಶದ ಇಂದಿನ ಮಕ್ಕಳೇ ಮುಂದಿನ ಏನು ಅಂತಂದ್ರೆ ಪ್ರಜೆಗಳು ಅಂತ ಹೇಳ್ತೇವೆ. ಇವತ್ತೇನು ಒಂದೊಂದು ಗಾಡಿ ಮೇಲೆ ಬರ್ದಿರ್ತಾರೆ, ಒಳಗಡೆ ದೇಶದ ಸಂಪನ್ಮೂಲ ವ್ಯಕ್ತಿಗಳಿಂದ ನಿಧಾನವಾಗಿ ಓಡಿಸ್ರಿ ಅಂತ ಹೇಳ್ತಾರೆ. ನೋಡ್ಬಹುದು ನೀವು. ಅಂದ್ರೆ ವಿಚಾರ ಮಾಡುವಂಥದ್ದು ಮಕ್ಕಳು ಮುಂದೆ ನಮ್ಮ ದೇಶವನ್ನ ಕಟ್ಟುವಂಥವ್ರು. ಅವರಿಗೆ ಸದೃಢತೆ, ದೇಶದ ಬಗ್ಗೆ ಕಾಳಜಿ, ಸಮಾಜದ ಬಗ್ಗೆ ಕಳಕಳಿ, ತಂದೆ ತಾಯಿಯಾದಂಥವರು ಮಕ್ಕಳಿಗೆ ಕಲಿಸ್ಕೊಡೋದು ಏನು ಅಂತಂದ್ರೆ ಪ್ರೀತಿ, ವಾತ್ಸಲ್ಯ ಮತ್ತು ಸಂಬಂಧಗಳನ್ನ ಕಲಿಸ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂತಂದ್ರೆ ಈ ನಾವು ಸಮಾಜ ಕೆಟ್ಟಿದೆ ಅಂತ ನಾವು ನಮ್ಮನ್ನೇ ನಾವು ಸಮರ್ಥಿಸ್ಕೊಳ್ತಾ ಇದ್ದೇವೆ.
ಸಮಾಜ ಯಾವತ್ತೂ ಕೂಡ ಕೆಟ್ಟಿಲ್ಲ, ಸಾವಿರಾರು ವರ್ಷಗಳಿಂದನೂ ಇತ್ತು, ಇನ್ನು ಮುಂದೆ ಸಾವಿರಾರು ವರ್ಷಗಳ ನಂತರನೂ ಇರ್ತೈತಿ. ನಮಗ್ ಬೇಕಾಗಿದ್ದೇನು ಅಂತಂದ್ರೆ ನೈತಿಕ ಮೌಲ್ಯಗಳ ಪರಿಗಣನೆ. ಆ ಮೌಲ್ಯಗಳನ್ನ ಕಲಿಸಿದ್ರೆ ಸಮಾಜ ಸುಸ್ಥಿರವಾಗುತ್ತೆ ಅಂತ ಹೇಳ್ತಾ ಯುನಿಸೆಫ್ ಏನ್ ಮಾಡುತ್ತಂತಂದ್ರೆ ಜಾಗತಿಕ ಮಕ್ಕಳ ವರದಿಯನ್ನು ಕೂಡ ರೆಡಿ ಮಾಡುತ್ತೆ, ಈ ಪ್ರಕಟಣೆ ಮಾಡುತ್ತೆ. ಮುಂದಿನ ನೋಡಿ ಸ್ನೇಹಿತರೆ, ನಮಗೇನು ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್, ಒಪೆಕೋ ಬಗ್ಗೆ ಬಹಳ ಇಂಪಾರ್ಟೆಂಟ್. ಒಪೆಕೋ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂತ ಕೇಳ್ತಾನೆ. ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರಿ, ಅಂದ್ರೆ ಪೆಟ್ರೋಲ್ ಅನ್ನ ರಫ್ತು ಮಾಡುವ ರಾಷ್ಟ್ರಗಳಲ್ಲಿ ಈ ಒಂದು ಸಂಸ್ಥೆಗೆ ಒಪೆಕೋ ಸಂಸ್ಥೆ ಅಂತ ಕರೀತಾರೆ. ಇದರ ಕೇಂದ್ರ ಕಚೇರಿಯಲ್ಲಿದೆ. ಆಮೇಲೆ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾರೆ, ಆಮೇಲೆ ಇದು ಪ್ರತಿ ವರ್ಷ ಎಷ್ಟು ರಫ್ತನ್ನ ಮಾಡುತ್ತೆ ಅನ್ನೋದನ್ನ ಬಹಳ ಇಂಪಾರ್ಟೆಂಟ್. ಭಾರತ ಹೆಚ್ಚು ಇದ್ರ ಮೇಲೆ ಡಿಫೆಂಡ್ ಆಗಿದ್ದು, ಯಾಕಂದ್ರೆ ಪೆಟ್ರೋಲ್ ಮೇಲೆ ಡಿಫೆಂಡ್ ಆಗಿದ್ದು. ಈ ಅರಬ್ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಉತ್ಪಾದನೆ ಅತಿ ಹೆಚ್ಚು. ಅದರಲ್ಲಿ ಒಂದು ಸಂಸ್ಥೆನ ರೆಡಿ ಒಪೆಕೋ ಸಂಸ್ಥೆ ಅಂತ ಮಾಡ್ಕೊಂಡಿದ್ದಾರೆ. ಈ ಸಂಸ್ಥೆ ಏನ್ ಮಾಡುತ್ತಾ ಅಂತಂದ್ರೆ ವಿಶ್ವ ತೈಲ ಮುನ್ನೋಟ, ವಿಶ್ವ ವರ್ಲ್ಡ್ ಆಯಿಲ್ ಔಟ್ಲುಕ್ ಅನ್ನೋ ವರದಿಯನ್ನ ರೆಡಿ ಮಾಡುತ್ತೆ ಜಾಗತಿಕವಾಗಿ. ಏನ್ ಕೇಳಬಹುದು ಅಂತಂದ್ರೆ ವಿಶ್ವ ತೈಲ ಮುನ್ನೋಟವನ್ನ ವರದಿಯನ್ನ ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರಕಟಣೆ ಮಾಡುತ್ತದೆ ಅಂತ ಕೇಳಬಹುದು, ಅಥವಾ ಅದರ ವಿಷಯಗಳನ್ನ ಪರಿಗಣಿಸ್ರಿ ಅಂತ ಕೇಳಬಹುದು. ಪರಿಗಣಿಸ್ರಿ ಅಂತಂದ್ರೆ ಇದರ ಕೇಂದ್ರ ಕಚೇರಿ, ಇದರ ಸದಸ್ಯ ರಾಷ್ಟ್ರಗಳು ಕೇಳಬಹುದು ಸ್ನೇಹಿತರೆ. ಮುಂದಿನ ಏನು ಅಂತಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಜಾಗತಿಕ ವ್ಯಾಪಾರ ಸಂಘಟನೆ. ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಬಗ್ಗೆ ಏನ್ ಕೇಳ್ತಾರೆ ಅಂತಂದ್ರೆ ಜಾಗತಿಕ ವ್ಯಾಪಾರ ಸಂಘಟನೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳ್ಬೋದು. ಏನ್ ಹೇಳ್ತೀರಾ ಅಂತಂದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಈ ಜಾಗತಿಕ ವಿಶ್ವ ವ್ಯಾಪಾರ ಸಂಘಟನೆಯು ಯಾವ ದೇಶದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ? ಇದು 1995 ಜನವರಿ 1ರಂದು ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಗ್ಯಾಟ್ ಒಂದು ಅನುಪಸ್ಥಿತಿಯಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ತಗೊಂಡು ಬರ್ತಾರೆ. ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಉದ್ದೇಶ ಏನು ಅಂತಂದ್ರೆ ಜಾಗತಿಕವಾಗಿ ವಿಶ್ವ ವ್ಯಾಪಾರ ವಾರ್ಷಿಕ ವರದಿಯನ್ನ ರೆಡಿ ಮಾಡುತ್ತೆ. ಏನ್ ಮಾಡುತ್ತೆ ಅಂತಂದ್ರೆ ವಿಶ್ವ ವ್ಯಾಪಾರದ ಒಂದು ವರದಿ, ಅಂದ್ರೆ ದೇಶಗಳ ನಡುವೆ ಯಾವ ರೀತಿ ವ್ಯಾಪಾರ ಸಂಬಂಧಗಳಿದಾವೆ, ರಫ್ತು ಮತ್ತು ಆಮದುಗೆ ಇರುವಂತಹ ನಿಯಮಗಳೇನು, ಇವೆಲ್ಲ ವರದಿಗಳನ್ನ ರೆಡಿ ಮಾಡುವಂತ ಜವಾಬ್ದಾರಿ ಎದಕ್ಕಿದೆ ಅಂತಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆ. ವಿಶ್ವ ವ್ಯಾಪಾರ ವಾರ್ಷಿಕ ವರದಿಯನ್ನ WTO ದವರು ಪ್ರಕಟಣೆ ಮಾಡ್ತಾರೆ. ಜಾಗತಿಕವಾಗಿ ಇದು ಏನು ಅಂತಂದ್ರೆ ಇವತ್ತಿನ ಸಮಾಜದಲ್ಲಿ ಇದು ಜಗಜ್ಜಾಲಿ ಆಗಿದೆ. ಎಲ್ಲಾ ರಾಷ್ಟ್ರಗಳು ಇದಕ್ಕೆ ಹೊರತಾಗಿಲ್ಲ, ಹಂಗ ನಮ್ಮ ರಾಷ್ಟ್ರನೂ ಕೂಡ ಹೊರತಾಗಿಲ್ಲ ಅಂತ ನಾವು ಹೇಳ್ಬೋದು. ಏನು ಅಂತಂದ್ರೆ ಜಾಗತಿಕ ಭ್ರಷ್ಟಾಚಾರ ವರದಿ 2023ರ ಭಾರತದ ಸ್ಥಾನವೆಷ್ಟು? 2023 ಜಾಗತಿಕ ಭ್ರಷ್ಟಾಚಾರ ವರದಿಯಲ್ಲಿ ಭಾರತದ ಸ್ಥಾನವೆಷ್ಟು? ಈ ವರದಿಯನ್ನು ಯಾರು ರೆಡಿ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಈ ವರದಿಯನ್ನ ಪ್ರಕಟಣೆ ಮಾಡುತ್ತೆ ಸ್ನೇಹಿತರೆ. ತಾವೆಲ್ಲರೂ ಭಾವಿ ಅಧಿಕಾರಿಗಳಾಗೋರಿದ್ದೀರಾ, ಸಮಾಜವನ್ನು ಕಟ್ಟೋರಿದ್ದೀರಾ. ಸಮಾಜದಲ್ಲಿ ತಾವು ಕೂಡ IPS, IAS, KAS ಅಧಿಕಾರಿಗಳ ಹುದ್ದೆಯನ್ನ ಪಡಿಬೇಕಂತ ಅನ್ಕೊಂಡಿದ್ದೀರಾ. ಸಮಾಜದ ಮುನ್ನೆಲೆಗೆ ಬರ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಭಾವನದಲ್ಲಿ ಏನು ಅಂತಂದ್ರೆ ಸಹಾನುಭೂತಿ ಮತ್ತು ಪರಾನುಭೂತಿ ಅನ್ನೋ ಪರಿಕಲ್ಪನೆ ಇತ್ತು ಅಂತಂದ್ರೆ ಈ ಭ್ರಷ್ಟಾಚಾರ ಅನ್ನೋ ಪರಿಕಲ್ಪನೆ ನಿಮ್ಗೆ ಯಾವತ್ತೂ ಕೂಡ ಬರಂಗಿಲ್ಲ. ಅಧಿಕಾರಿಗಳು ಆಗ್ತಾ ಇದ್ದೀರಾ ಅಂತಂದ್ರೆ ಆ ಭ್ರಷ್ಟಾಚಾರ ಅನ್ನೋ ಪದ ಏನಂತಂದ್ರೆ ನಿಮ್ಮ ಸಿದ್ಧಾಂತದ ಮೊದಲ ಪದ ಆಗ್ಲಿ, ಅದನ್ನ ಸಂಪೂರ್ಣ ತೊಡೆದುಹಾಕಲು ನಾನು ಕೂಡ ಪ್ರತಿಜ್ಞೆ ವಹಿಸ್ತೀನಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಂಗ್ ಏನು ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜಿಂಗ್ ಬಗ್ಗೆ ಕೆಲವು ವರದಿಗಳನ್ನ ಭಾರತದಲ್ಲಿ ರೆಡಿ ಮಾಡುತ್ತೆ. ಯಾವುದು ಅಂತಂದ್ರೆ ಈ ಸೆನ್ಸೆಕ್ಸ್ ಅನ್ನೋ ಸೆನ್ಸಿಟಿವ್ ಇಂಡೆಕ್ಸ್ ಅನ್ನ ಯಾರು ವರದಿಯನ್ನ ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ BSE ದವರು ಈ ವರದಿಯನ್ನ ಪ್ರಕಟಣೆ ಮಾಡ್ತಾರೆ. ಅದೇ ರೀತಿ ಏನು ಅಂತಂದ್ರೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್, ಪ್ರತಿ ಸರಿ ಸುಮಾರು ಬಹಳ ಬಾರಿ ಎಕ್ಸಾಮ್ ಅಲ್ಲಿ ಆಗಿದೆ. NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಂತ ಕರೀತಾರೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಈ ಒಂದು ಸಂಸ್ಥೆ ಬಡತನ ಮತ್ತು ನಿರುದ್ಯೋಗ ಸಮೀಕ್ಷೆಯನ್ನ ಮಾಡುತ್ತದೆ, ಸರ್ವೇಕ್ಷಣಾ ವರದಿಯನ್ನ ರೆಡಿ ಮಾಡುತ್ತೆ, ಸಾಕ್ಷರತಾ ಸಮೀಕ್ಷೆಯನ್ನು ಕೂಡ ಏನ್ ಮಾಡುತ್ತೆ ಅಂತಂದ್ರೆ ವರದಿಯನ್ನ ರೆಡಿ ಮಾಡುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿರುವ ರಾಜ್ಯ ಅಂತಂದ್ರೆ ತಕ್ಕತಳಿ ಮುಂದೆ ಕೇರಳ ಬರುತ್ತದೆ. ಅದೇ ರೀತಿ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟು? ಜನಗಣತಿ ಪ್ರಕಾರ
ಹಳೆಯ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು, ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟು, ಪುರುಷರು ಎಷ್ಟಿದ್ದಾರೆ, ಮಹಿಳೆಯರು ಎಷ್ಟಿದ್ದಾರೆ, ಯಾವ ಕೇಂದ್ರಾಡಳಿತ ಪ್ರದೇಶ ಸಾಕ್ಷರತೆಯಲ್ಲಿ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಈ ರೀತಿ ನೀವು ನೋಡ್ಕೊಳ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಅದನ್ನ ಒಂದು ಗ್ರಿಪ್ ಸಿಗುತ್ತೆ ಸ್ನೇಹಿತರೆ. ನೋಡಿ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಈ ದೇಶದ ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತೆ ಅಂತಂದ್ರೆ ಹಣಕಾಸು ನೀತಿಗಳನ್ನ, ರೆಫೋ ರೇಟ್, ರಿಸರ್ವ್ ರೆಪೋ ರೇಟ್, SLO, ಈ ವರದಿಗಳನ್ನ ಭಾರತದ ಹಣಕಾಸು ನೀತಿಗಳನ್ನ ಯಾರು ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ RBI ಪ್ರಕಟಣೆ ಮಾಡುತ್ತೆ. ಕೇಂದ್ರ ಸರ್ಕಾರ ಒಂದು ವರದಿಯನ್ನು ರೆಡಿ ಮಾಡ್ತಾರೆ, ರಾಜ್ಯ ಕೋಶ ನೀತಿ ಅಂತ ಕರೀತಾರೆ ಸ್ನೇಹಿತರೆ. ನಿಮ್ಗೇನು ಅಂತಂದ್ರೆ ಸರ್ ನಾನು ಎಕನಾಮಿಕ್ ಸರ್ವೆ ಓದ್ಬೇಕಂತಿರಲ್ಲ, ಈ ಒಂದು ಭಾರತದ ಆರ್ಥಿಕ ಸಮೀಕ್ಷೆ ಈ ವರದಿಯನ್ನು ಯಾರು ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯ. ಇವತ್ತು ಹಣಕಾಸು ಸಚಿವರು ಯಾರು ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ಬೋದು. ಮಹಿಳೆ, ಈ ದೇಶದ ಒಂದು ಸಮರ್ಪಕವಾದಂತಹ ಒಂದು ಹುದ್ದೆಯನ್ನು ನಿಭಾಯಿಸ್ತಾ ಇರೋರು ಯಾರು ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ಬೋದು. ಭಾರತದ ಎಕನಾಮಿಕ್ ಸರ್ವೆ ಯಾರು ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೋಡಿದ್ರೆ ಇಲ್ಲಿ NSE ನೋಡಿ, NSE ಏನು ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅಂದ್ರೆ ನಿಫ್ಟಿ ಬಗ್ಗೆ ನಿಮಗೆ ಗೊತ್ತಿದೆ. ಈ ಒಂದು ನಿಫ್ಟಿ ಯಾರು ಪ್ರಕಟಣೆ ವರದಿಯನ್ನು ರೆಡಿ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈ ವರದಿಯನ್ನ ಪ್ರಕಟಣೆ ಮಾಡುತ್ತೆ. ಆಮೇಲೆ ಏನಂದ್ರೆ ಸೆಂಟ್ರಲ್ ಸ್ಟಾಟಿಸ್ಟಿಕ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆ ಯಾವ ವರದಿಗಳನ್ನ ಪ್ರಕಟಣೆ ಮಾಡುತ್ತೆ ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚಕ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಆಮೇಲೆ ರಾಷ್ಟ್ರೀಯ ಆದಾಯ, ಭಾರತದಲ್ಲಿ ಮಾನವ ಅಭಿವೃದ್ಧಿ ವರದಿ ಇರಬಹುದು, ಆಮೇಲೆ CPS ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ಬಹುದು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇರಬಹುದು. ಏನ್ ಕೇಳ್ತಾನೆ ಅಂತಂದ್ರೆ ಇದರ ಆಧಾರ ವರ್ಷಗಳ ಬಗ್ಗೆನೂ ಕೇಳ್ತಾನೆ, ಅಥವಾ ಈ ಒಂದು ವರದಿಗಳನ್ನ ಯಾರು ರೆಡಿ ಮಾಡ್ತಾರೆ ಅಂತ ಕೇಳ್ತಾನೆ, ಯಾರು ಪ್ರಕಟಿಸ್ತಾರೆ ಅಂತ ಕೇಳಬಹುದು. ಸ್ನೇಹಿತರೆ, ಏನು ಅಂತಂದ್ರೆ ಇದು ವಿಶ್ವ ಇರ್ಬೋದು, ಭಾರತದ ಇರ್ಬೋದು, ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಯಾವ ರಾಷ್ಟ್ರೀಯ ಸಂಸ್ಥೆಗಳು ಯಾವೆಲ್ಲ ವರದಿಗಳನ್ನ ಪ್ರಕಟಣೆ ಮಾಡ್ತಾರೆ ಅಂತೇಳಿ ತಿಳ್ಕೊಂಡಿದ್ದೀರಾ. ಇನ್ನೊಂದು ಏನು ಅಂತಂದ್ರೆ ಶಾರದಾ ವಿದ್ಯಾಪೀಠದಲ್ಲಿ ಇದೇ ಮುಂದಿನ ತಿಂಗಳಿಂದ RPF ಗೆ ಸಂಬಂಧಪಟ್ಟಂತ ವಿಶೇಷವಾದಂತ ಬ್ಯಾಚ್ಗಳು ಆರಂಭವಾಗ್ತಾ ಇದಾವೆ. ನಿಮ್ಮ ಕನಸಿನ ಹುದ್ದೆ, ಖಾಕಿಯ ಹುದ್ದೆಯನ್ನ ಪಡ್ಕೋಬೇಕಾದ್ರೆ ಅದೆಷ್ಟೋ ಜನ ಏಜ್ ಅಲ್ಲಿ ಹೋಗಿರ್ತೀರಾ, ರನ್ನಿಂಗ್ ಅಲ್ಲಿ ಹೋಗಿರ್ತೀರಾ, ಕೆಲವರು ಎಕ್ಸಾಮ್ ಅಲ್ಲಿ ಹೋಗಿರ್ತೀರಾ. ಯಾವುದಕ್ಕೂ ಕೂಡ ಭಯ ಪಡಬೇಡ, ಅದೆಷ್ಟೋ ಅಧಿಸೂಚನೆಗಳಾಗಿದ್ದಾವೆ. ಇನ್ನೂ ಕೂಡ ಒಂದು ಅವಕಾಶ ನಿಮ್ಮ ಮುಂದಿದೆ. ರೈಲ್ವೆ ಇಲಾಖೆಯಲ್ಲಿ ನೀವು ರೈಲ್ವೆ ಪೊಲೀಸ್ ಆಗ್ಬೇಕಂತ ಹೇಳಿ ನಿಮ್ಮ ಭಗವಂತ ನಿಮಗೆ ಇನ್ನೊಂದು ಅವಕಾಶವನ್ನ ಕೊಟ್ಟಿದ್ದಾನೆ, ಅದನ್ನ ಪಡ್ಕೊಡ್ರಿ ಅಂತ ಹೇಳ್ತಾ ನಿಮ್ಮ ಭೇಟಿ ಮತ್ತೆ ನಾಳೆ ಒಂದು ಹೊಸ ವಿಷಯನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.